ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಶುಕ್ರವಾರ, ಆಗಲೇ ಟೈಮು 7:45 ಆಗಿದೆ. ಇವತ್ತು ಬೆಳಗ್ಗೆ ಪೂಜೆ ಏನು ಮಾಡ್ತಾ ಇಲ್ಲ, ಸಂಜೆ ಮಾಡ್ಕೊಳ್ಳೋಣ ಅಂತ. ಯಾಕೋ ಇವಾಗ ಬರ್ತಾ ಸೋಮಾರಿಯಾಗಿ ಹೋಗ್ತಾ ಇದ್ದೀನಿ. ನಾನು ಎದ್ದಿದ್ದೇ ಲೇಟ್ ಆಗೋಯ್ತು, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಟೈಮ್ ನೋಡಿದ್ರೆ 7 ಗಂಟೆ ಆಗಿಬಿಟ್ಟಿದೆ. ಹಂಗಾಗಿ ಇನ್ನು ಇವಾಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡೋಕ್ಕೆ ಹೋಗಲಿಲ್ಲ. ಆಗಲೇ ಬಟ್ಟೆಗಳು ಕೂಡ ಒಗೆಯೋಕೆ ಹಾಕಿದ್ದೀನಿ. ಅವೆಲ್ಲ ಒಗೆದ್ರೆ ತೊಗೊಂಡೋಗಿ ಮನೆ ಮೇಲೆ ಒಣಗಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಮಾಡಬೇಕು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಹೆಂಗಿರುತ್ತೆ ನನ್ನ ದಿನ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನೀಗ ತಿಂಡಿಗೆ ರೆಡಿ ಮಾಡಬೇಕು. ತಿಂಡಿಗೆ ನಮ್ಮಮ್ಮ ಮಸಾಲೆ ಚಿತ್ರಾನ್ನ ಮಾಡು ಅಂತಿದ್ದಾರೆ. ನಾನು ರೈಸ್ ಬಾತ್ ಮಾಡೋಣ ಅಂತ, ರೈಸ್ ಬಾತು ವಿತ್ ಚಟ್ನಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ, ನನಗೆ ತುಂಬ ಇಷ್ಟ. ಅದನ್ನೇ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ, ಯಾವುದೋ ಒಂದು ಡಿಸೈಡ್ ಮಾಡಿ ಮಾಡಬೇಕು. ಇನ್ನಿವಾಗ ನಿಮಗೆ ಅವಕಾಡೋದು ಗಿಡ ತೋರ್ಸೋಣ ಅಂತ. ಲಾಸ್ಟ್ ಟೈಮ್ ನಾನು ಅವಕಾಡೋ ತೊಗೊಂಬಂದಿದ್ದಾಗ ಅದನ್ನು ಬೀಜನ ನಮ್ಮ ಮನೆಯವ್ರು ಹೇಳಿದರು, ಪಾಟಲ್ಲಿ ಹಾಕೊಂಡು ನೋಡೋಣ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ನಾನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಇಟ್ಟಿದ್ದೆ. ಆದರೆ ಇಟ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅದನ್ನು. ಅದು ಮೊಳಕೆ ಕೂಡ ಬಂದಿದೆ. ಮೊನ್ನೆ ಹೋದ ವಾರದಲ್ಲಿ ಮೇಲ್ಗಡೆ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಗಿಡಗಳನ್ನು ಕಟ್ ಮಾಡಿ ಹಾಕ್ಬಿಟ್ಟೆ. ಅಂದರೆ ಗಿಡ ಎಲೆಗಳು ಕಡ್ಡಿಗಳೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಹೊಸದಾಗೆಲ್ಲ ಚಿಗುರ್ಕೊತಾ ಇದ್ದಾವೆ, ಚೆನ್ನಾಗಿ ಆಗ್ತಾ ಇದ್ದಾವೆ. ಇವಾಗ ಮಳೆ ಬಿಡ್ತಿತ್ತಲ್ವ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಆವಾಗ ಪಾಟ್ನೆಲ್ಲ ಕೆದಕ್ದಾಗ ನೋಡಿದ್ರೆ ಅದು ಮೊಳಕೆ ಕೂಡ ಬಂದಿದೆ. ನಾನು ಅದನ್ನು ಏನಿದು ಹಿಂಗಿದೆಲ್ಲ ಅಂತ ತೆಗೆದು ನೋಡಿದೆ. ಆಮೇಲೆ ನೋಡಿದ್ರೆ ನಾನೇ ಇಟ್ಟಿದ್ದಲ್ವ ಅವಕಾಡೋದು ಬೀಜ ಅಂತ ಅಂದ್ಬಿಟ್ಟು ನೋಡಿದ್ರೆ ಮೊಳಕೆ ಬಂದಿತ್ತು. ತಿರ್ಗಾ ವಾಪಸ್ ಅದೇ ಪಾಟಲ್ಲಿ ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಬರ್ತಾ ಇದೆ, ದೊಡ್ಡದಾಗಿದೆ ಮೊಳಕೆ. ಅದಕ್ಕೆ ತೋರಿಸ್ತೀನಿ ಬನ್ನಿ, ಮನೆ ಮೇಲಿದೆ. ಇನ್ನು ನಮ್ಮ ಪಾಟಲ್ಲಿ ಅದಾಗದೇ ಬರ್ತಾ ಇದೆ ಕಾಶಿ ಗಿಡ ಅಂತ. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಕಾಶಿ ಹಣ್ಣು ಅಂತ ತಿಂದಿರ್ತೀವಿ ನಾವು, ಚಿಕ್ಕವರಿರೋವಾಗಲೆಲ್ಲ ಕಾಶಿ ಹಣ್ಣು ತಿಂದಿರ್ತೀವಿ. ತುಂಬ ಬೇಜಾನ್ ಕಾಯಿಗಳು ಬಿಟ್ಟಿದ್ದಾವೆ, ಇನ್ನೂ ಹಣ್ಣಾಗಿಲ್ಲ. ನಾನು ಮೊನ್ನೆನೇ ನೋಡಿದ್ದು, ಸ್ವಲ್ಪ ಗಿಡ ದೊಡ್ಡದಾದಾಗ ಕಾಶಿ ಗಿಡ ಥರ ಇದೆ ಅಲ್ವಾ ಇದು ಅಂತ ನಮ್ಮ ಅಮ್ಮನ ಕೇಳಿದ್ದಕ್ಕೆ ಅದೇನೆ. ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ಅದು ಚೆನ್ನಾಗಿ ಬರಲಿ, ಆಮೇಲೆ ಸೊಪ್ಸಾರು ಮಾಡೋ ಟೈಮಲ್ಲಿ ಕಿತ್ಕೊಳ್ಳೋಣ ಅಂತಂದರು. ಅದರಲ್ಲಿ ಹಣ್ಣುಗಳಾಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಬೇಜಾನ್ ತಿಂದ್ಬಿಟ್ಟಿದ್ದೀನಿ ಚಿಕ್ಕವಳಿರೋವಾಗ. ಇವಾಗ ಗಿಡಗಳೆಲ್ಲೂ ಕಾಣಿಸೋದಿಲ್ಲ. ನೋಡಿದ್ರೆ ನಮ್ಮ ಪಾಟಲ್ಲೇ ಒಂದು ಬರ್ತಾ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ. ಇವತ್ತಿನ ದಿನ ಬೆಳಗಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇವಾಗ ಮನೆ ಮೇಲೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ. ನಮ್ಮ ಗಿಡಗಳನ್ನ ತೋರಿಸ್ತೀನಿ, ನೋಡ್ಕೊಂಬರೋಣ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ, ಈ ಗಿಡನೇ ನಾನು ಹೇಳಿದ್ದು ಕಾಶಿ ಗಿಡ. ನೋಡಿರ್ತೀರ, ಗೊತ್ತಿರುತ್ತೆ ತುಂಬ ಜನಕ್ಕೆ. ನೋಡಿ, ಇದರಲ್ಲೆಲ್ಲ ಈಗ ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ. ಇನ್ನೂ ಹಣ್ಣಾಗಿಲ್ಲ, ಇನ್ನೇನು ಹಣ್ಣು ಆಗ್ತಾ ಇದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಕಲರ್ ಬಂದ್ಬಿಡುತ್ತೆ. ಎಷ್ಟೊಂದು ಇದ್ದಾವೆ, ಗಿಡ ತುಂಬ ಇದ್ದಾವೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಹಣ್ಣಾದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಗಿಡ ಇಷ್ಟು ದೊಡ್ಡದಾಗಿದೆ. ಸಾಂಬಾರು ಏನಾದರೂ ಮಾಡಿದಾಗ ಕಿತ್ಕೊಬೇಕು, ಇದನ್ನು ಕಿತ್ಕೊಂಡು ಸಾಂಬಾರ್ಗೆ ಹಾಕಬೇಕು. ಮೇಲೆ ಕಿತ್ಕೊಂಡ್ರೆ ಮತ್ತೆ ಹಂಗೆ ಚಿಗುರುತ್ತೆ ಅನಿಸುತ್ತೆ. ನೋಡಬೇಕು ಹೆಂಗಿರುತ್ತೆ ಅಂತ. ನೋಡಿ, ಇಷ್ಟು ದೊಡ್ಡದಾಗಿದೆ ಗಿಡ. ಅದಾಗದೆ ಹೆಂಗೆ ಬಂತು ಅಂತ ನನಗೆ ಗೊತ್ತಾಗಿಲ್ಲ, ಒಟ್ಟಿನಲ್ಲಿ ಬಂದಿದೆ. ಇನ್ನು ಇದರಲ್ಲಿ ಕಾಕಡ ಗಿಡ ಈ ಕಡೆ ಒಂದು ಇಟ್ಟಿದ್ದೆ, ಬಂದಿದೆ. ಇನ್ನು ಎಲ್ಲ ಗಿಡಗಳು ಟ್ರಿಮ್ ಮಾಡಿಬಿಟ್ಟಿದ್ನಲ್ಲ ಎಲ್ಲನೂ. ಎಲ್ಲ ಒಂಥರ ಹುಳ ಬಿದ್ದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಕೋಪ ಬಂದು ಎಲ್ಲನೂ ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ. ತುಳಸಿ ಗಿಡ ಮಾತ್ರ ಬೇಜಾನ್ ಬರ್ತಾ ಇದೆ. ನೋಡಿ, ಈ ರೋಸ್ ಗಿಡ ಎಲ್ಲನೂ ಬೆರಳು ತೋರಿಸ್ಬಾರ್ದು, ಬರಲ್ಲ ಅದು. ರೋಸ್ ಗಿಡ ಎಲ್ಲನೂ ಮೊಳಕೆ ಆಗಿದೆ ಮತ್ತೆ ಹೊಸದಾಗಿ. ಇನ್ನು ಇದರಲ್ಲಿ ಇದು ದಾಸವಾಳ, ದೊಡ್ಡ ದಾಸವಾಳ ಚೆನ್ನಾಗಿ ಹೂ ಬರ್ತಾ ಇತ್ತು. ಅದು ಏನಾಯಿತೋ, ಅದು ಏನೋ ಹುಳ ಬಿದ್ದ ಮೇಲೆ ಅದು ಗಿಡನೇ ಬೆಳೀತಾ ಇರಲಿಲ್ಲ. ಅದಕ್ಕೆ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟೆ. ಇನ್ನಿದು ದಾಸವಾಳದ್ದೇ ಸಣ್ಣ ಒಂದೇಳೆ ವೈಟ್ ದಾಸವಾಳನ, ಪಿಂಕ್ದ ಏನೋ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನೇನೆ. ಒಟ್ನಾಗ ಯಾವುದೋ ಎರಡರಲ್ಲೊಂದು ತಂದಿಟ್ಟಿದ್ದೆ. ಇನ್ನು ಕನಕಾಂಬ್ರ ಯಾಕೋ ಹೂ ಬಿಡ್ತಾ ಇಲ್ಲ, ಅದೊಂದನ್ನು ನಾನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಮಲ್ಲಿಗೆ ಗಿಡನೂ ಅಷ್ಟೇ. ಮಲ್ಲಿಗೆ ಗಿಡ ಈ ಥರ ಎಲೆ ಕಿತ್ತಾಕ್ಬಿಟ್ರೆ ನೋಡಿ ಹೊಸ ಚಿಗುರು ಬರ್ತಾ ಇದೆ ಮಲ್ಲಿಗೆ ಗಿಡದ್ದು.
ಇದರಲ್ಲೆಲ್ಲ ಚಿಗುರು ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ನೋಡಿ, ಹೊಸ ಚಿಗುರು ಬರ್ತಾ ಇದೆ ಎಲ್ಲದರಲ್ಲೂ. ಈ ಥರ ಎಲೆ ಕಿತ್ತಾಕ್ಬಿಡ್ಬೇಕು ಮಲ್ಲಿಗೆ ಗಿಡನ, ಆವಾಗ ಚೆನ್ನಾಗಿ ಚಿಗುರು ಬರುತ್ತೆ. ಬ್ಲರ್ ಆಗಿದೆ ಯಾಕೋ, ಇವಾಗ ನೋಡಿ ಕಾಣಿಸುತ್ತೆ. ಹತ್ರ ತೊಗೊಂಡೋಗಿದ್ದಕ್ಕೆ ಬ್ಲರ್ ಆಗೋಯ್ತಾ, ಈ ಥರ ಆಗಿದೆ. ಇನ್ನು ಇದು ಅಷ್ಟೇ, ಈ ದಾಸವಾಳ ಗಿಡನೂ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಇದು ಎಲ್ಲ ಹೊಸ್ದಾಗಿ ಚಿಗುರು ಬರ್ತಾ ಇದೆ ಈಗ. ಇದು ದಪ್ಪ ದಾಸವಾಳನೇ, ಇದು ಕೂಡ ಚೆನ್ನಾಗಿದೆ ಹೂವು, ಆದರೆ ಹೂವನೇ ಇದಾಗ್ತಾ ಇರಲಿಲ್ಲ. ಇನ್ನು ನಮ್ಮ ಕಾಕಡ ಒಂದೇ, ಯಾವ ತೊಂದರೆ ಇಲ್ದಿರ, ಇದಕ್ಕೆ ಯಾವ ಮೇಂಟೆನೆನ್ಸು ಬೇಕಾಗಿಲ್ಲ, ಆರಾಮಾಗಿ ಬೆಳ್ಕೊಂಬಿಡುತ್ತೆ. ಎಷ್ಟೊಂದು ಹೂವು ಬಿಡುತ್ತೆ ಗಿಡ ತುಂಬ. ಅಲೋವೆರಾ ಇದರಲ್ಲಿ ಇಟ್ಟಿದ್ದೀನಿ. ಅಯ್ಯೋ, ಈ ಬಕೆಟ್ ಹೋಗ್ಬಿಟ್ಟಿದೆ. ಇದೇ ನಮ್ಮ ಅವಕಾಡೋ. ಕಾಣಿಸ್ತಿದೆಯಾ? ಎಲ್ಲ ಗಿಡಗಳು ಆ ಕಡೆ ಇದ್ದವರೆಲ್ಲ ಈ ಕಡೆ ನೋಡಿ, ಅಲ್ಲಿಟ್ಟಿದ್ದೆಲ್ಲ ಗಿಡಗಳು ಖಾಲಿ ಮಾಡಿಬಿಟ್ಟು, ಅಲ್ಲಿ ಬಿಸಿಲು ಬೀಳ್ತಿರ್ಲಿಲ್ಲ ಅನಿಸುತ್ತೆ, ಅದಕ್ಕೆ ಗಿಡಗಳು ಚೆನ್ನಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಎಲ್ಲ ಈ ಕಡೆ ಶಿಫ್ಟ್ ಮಾಡಿಬಿಟ್ಟೆ. ಅವತ್ತು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಅವತ್ತೇನೋ ನನಗೆ ಮೂಡ್ ಅಪ್ಸೆಟ್ ಆಗಿತ್ತು. ಆ ಕೋಪದಲ್ಲಿ ಬಂದು ಗಿಡ ಮೇಲೆ ತೋರಿಸ್ಕೊಂಡಿದ್ದೆ ಎಲ್ಲನೂ. ಕೋಪ ಆಗಲಿ ಬೇಜಾರಾಗಲಿ ಏನಾದರೂ ತೋರಿಸ್ಕೊಂಡ್ರೆ ಗಿಡಗಳ ಮೇಲೆ, ಪಾಪ ಅವೇನು ರಿಯಾಕ್ಟ್ ಮಾಡಲ್ಲ ಅಲ್ವಾ. ಒಟ್ಟಿನಲ್ಲಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಏನಾದರೂ ನಮಗೆ ಬೇಜಾರಾಗ್ತಿದೆ ಅಂದಾಗ ಗಿಡಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಜವಾಗ್ಲೂ ಸ್ಟ್ರೆಸ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಿಗೆ ಸಮಾಧಾನ ಆಗಿಬಿಡುತ್ತೆ. ಎಷ್ಟೇ ಕೋಪ ಇರಲಿ, ಎಷ್ಟೇ ಬೇಜಾರಿರಲಿ, ಅದು ಯಾವ ಪೀಕ್ಗಾದರೂ ಹೋಗಿರಲಿ, ಬಂದು ಗಿಡಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಎಲ್ಲ ಮರ್ತೋಗ್ಬಿಡುತ್ತೆ. ಕಾಣಿಸ್ತಾ ಇದೆಯಾ ಅವಕಾಡೋ ಗಿಡ? ಚಿಗುರು ಬರ್ತಾ ಇದೆ. ಸಣ್ಣ ಮೊಳಕೆ ಆಗಿತ್ತು ಒಳಗಡೆ, ನಾನು ಕೆದಕ್ಬಿಟ್ಟೆ ನೋಡ್ದಿರ. ಆಮೇಲೆ ಬರುತ್ತೋ ಇಲ್ವೋ ಅಂತ ಭಯದಲ್ಲೇ ಇಟ್ಟೆ ವಾಪಸ್ಸು. ನೋಡಿದ್ರೆ ಇವಾಗ ಚಿಗುರ್ಕೊತಾ ಇದೆ. ಎಲೆಗಳ ಕಲ್ಲರ್ ಮಾತ್ರ ಮಣ್ಣು ಕಲರ್ ಇದೆ, ಗೊತ್ತಾಗ್ತಾ ಇಲ್ಲ, ಆದರೆ ಕಾಣಿಸ್ತಾ ಇದೆ ನೋಡಿ, ಚಿಗುರ್ಕೊತಾ ಇದೆ ಅಲ್ಲ. ನೋಡೋಣ ಇನ್ನು ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೊಡ್ಡದಾದಮೇಲೆ ನಾನು ದೊಡ್ಡ ಪಾಟ್ಗೆ ಹಾಕ್ತೀನಿ. ಅಲ್ಲಿ ತನಕ ಇದು ಚೆನ್ನಾಗಿ ಬರೋ ತನಕ ಇದರಲ್ಲೇ ಇರಲಿ ಅಂತ ಹಾಗೆ ವಾಪಸ್ ಅದರಲ್ಲೇ ಇಟ್ಬಿಟ್ಟೆ. ಇದು ನಮ್ಮ ಅವಕಾಡೋ ಗಿಡ. ನೋಡೋಣ, ಒಂದಾದರೂ ಕಾಯಿ ನಾನು ಇದರಲ್ಲಿ ತಿನ್ನಬೇಕು. ಅವಕಾಡೋ ದೊಡ್ಡದಾಗುತ್ತೆ ಮರ, ಇದು ದೊಡ್ಡ ಪಾಟಲ್ಲಿ ಇಡಬೇಕಾಗತ್ತೆ. ಅದಕ್ಕೆ ಗಿಡ ದೊಡ್ಡದಾಗಲಿ, ಆಮೇಲೆ ದೊಡ್ಡ ಪಾಟ್ಗೆ ಹಾಕೋಣ ಅಂತ ಸುಮ್ಮನೆ ಇರಲಿ ಅಂತ ಹಾಕಿದೆ. ನಮ್ಮ ಮನೆಯವ್ರು ಹಾಕೋ ನೋಡೋಣ ಬರುತ್ತೋ ಇಲ್ವೋ ಅಂತಂದರು. ಹಾಗಾಗಿ ಟ್ರೈ ಮಾಡೋಣ ಅಂತ ಹಾಕಿದೆ. ಚೆನ್ನಾಗಿ ಚಿಗುರ್ಕೊತಾ ಇದೆ. ಇವಾಗ ಇನ್ನು ಅವ್ರು ನೋಡಿಲ್ಲ, ತೋರಿಸ್ಬೇಕು ಅವ್ರಿಗೆ. ನಾನು ಮರ್ತೇ ಹೋಗ್ತೀನಿ ಅವ್ರಿಗೆ ತೋರಿಸೋದಕ್ಕೆ. ಅವ್ರ ಮನೆ ಮೇಲೆ ಬರೋದೇ ಇಲ್ಲ. ಮನೇಲಿದ್ದರೆ ಅಂತೂ ಯಾವಾಗಲೂ ಟಿ ವಿ ನೋಡ್ಕೊಂಡು ಪಿಕ್ಚರ್ ನೋಡ್ಕೊಂಡೇ ಇದ್ದುಬಿಡ್ತಾರೆ. ಮನೆ ಮೇಲೆ ಬರೋದೇ ಇಲ್ಲ. ತೋರಿಸ್ಬೇಕು. ಇನ್ನು ಇದೊಂದು ರೋಸ್ ಗಿಡ, ಇದು ಕೂಡ ಎಲ್ಲ ಟ್ರಿಮ್ ಮಾಡಿ ಹಾಕಿದ್ದೆ. ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂದಾಗ ಈ ಥರ ಟ್ರಿಮ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಚಿಗುರ್ಕೊಳ್ಳುತ್ತೆ. ನೋಡಿ, ಎಲ್ಲ ಹೊಸ ಚಿಗುರು ಬರ್ತಾ ಇದೆ. ಆ ಎಲ್ಲ ಹೊಸ ಚಿಗುರಲ್ಲೂ ರೋಸ್ ಮೊಗ್ಗು ಹಾಕುತ್ತೆ. ಮೊಗ್ಗು ಹಾಕಿದಾಗ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಗಿಡಗಳು ತರಬೇಕು. ಮೇಂಟೈನ್ ಮಾಡೋಕ್ಕೆ ಕಷ್ಟ. ನಾನು ಮೇಂಟೈನ್ ಮಾಡಲ್ಲ, ಆವಾಗ ಬಂದು ನೋಡಲ್ಲ. ಹಾಗಾಗಿ ಗಿಡಗಳನ್ನ ಬೆಳೆಸೋದಕ್ಕೆ ಸ್ವಲ್ಪ ಮೈಬಾರ ನನಗೆ. ಬೆಳೆಸಿದ್ರೆ ಈ ಥರ ಚೆನ್ನಾಗಿರುತ್ತೆ. ಆವಾಗ ಗಿಡಗಳ ಜೊತೆ ಮಾತಾಡ್ಕೊಂಡಿರ್ಬೋದು. ನೋಡೋಣ, ಇನ್ನೊಂದು ಸ್ವಲ್ಪ ಗಿಡಗಳು ಯಾವುದಾದ್ರೂ ಗಿಡ ತಗೊಂಬರೋಣ ಹೆಂಗೆ ನೋಡ್ತಾ ಇದ್ದೀನಿ. ಆದರೆ ಆಮೇಲೆ ನರ್ಸರಿಗೆ ಹೋಗಿ ಯಾವುದಾದ್ರೂ ಗಿಡ ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ. ಕಾಶಿ ಹಣ್ಣು ಮಾತ್ರ ನನಗೆ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ, ಯಾವಾಗ ಹಣ್ಣಾಗುತ್ತೆ ಅಂತ. ಇನ್ನೊಂದು 2-3 ದಿನದಲ್ಲಿ ಹಣ್ಣು ಆಗ್ಬೋದು ಅನಿಸುತ್ತೆ. ನೋಡೋಣ. ನೋಡಿ, ಎಲ್ಲ ದಪ್ಪ ಆಗಿದ್ದಾವೆ. ಕಲ್ಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು. ಚೆನ್ನಾಗಾಗುತ್ತೆ ಮಾತ್ರ. ಹಣ್ಣು ಸಕ್ಕದಾಗಿರುತ್ತೆ ತಿನ್ನೋದಕ್ಕೆ. ಒಳಗಡೆ ಇನ್ನೂ ಒಂದು ಕಾಕಡ ಗಿಡ ಬರ್ತಾ ಇದೆ. ಕಾಕಡ ಗಿಡ ಮೇಂಟೆನೆನ್ಸ್ ಇಲ್ದಿರ ಆರಾಮಾಗಿ ಬೆಳ್ಕೊಳ್ಳುತ್ತೆ. ಚೆನ್ನಾಗಿ ಹೂವು ಬರುತ್ತೆ. ಎಷ್ಟೊಂದು ಹೂವು ಈ ನಡುವೆ ಎಲ್ಲ ನಾನು ದೇವ್ರಿಗೆ ಇಡೋದಕ್ಕೆ, ಲಕ್ಷ್ಮಿಗೆ ಇಡೋದಕ್ಕೆ ಕಿತ್ಕೊಂಡು ಕಟ್ಟಿ ಇಡ್ತೀನಿ. ಸ್ವಲ್ಪನೇ ಈ ನಡುವೆ ಎಲ್ಲ ಇಟ್ಟಿದ್ದೀನಿ. ಇನ್ನು ನಾನು ಕಾಶಿ ಹಣ್ಣು ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಮ್ಮ ಟೆರೆಸ್ ಗಾರ್ಡನ್ನು. ಸ್ವಲ್ಪನೇ ಗಿಡಗಳು, ಜಾಸ್ತಿ ಬೆಳೆಸಿಲ್ಲ. ಇನ್ಮೇಲೆ ಬೆಳೆಸೋ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ
ಟೈಮ್ ಸ್ಪೆಂಡ್ ಮಾಡಿದ್ರೆ ಗಿಡಗಳ ಜೊತೆ ನಿಜವಾಗ್ಲೂ ಸಮಾಧಾನ ಆಗುತ್ತೆ. ಗಿಡಗಳು ಬೆಳೆಯೋದ್ರ ಜೊತೆ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ. ಕಾಕಡ ಗಿಡ, ಇಲ್ಲಿ ಮಳ್ಳೆ ಗಿಡ ಇದೆ. ನಾನು ಹಿಂಗೆ ದೇವ್ರದ್ದು ಹೂವು ತೆಗೆದ್ರೆ ಕಸಕ್ಕೆ ಹಾಕಕ್ಕೆ ಹೋಗಲ್ಲ, ಈ ಥರ ಪಾಟೊಳಗೆ ಹಾಕ್ಬಿಡ್ತೀನಿ. ಅದು ಚೆನ್ನಾಗಿ ಕರಗೋ ತನಕ ಆಮೇಲೆ ಬೇಕಾದರೆ ಅದನ್ನು ಕಸದಲ್ಲಿ ಹಾಕೋದ ಏನೋ ನೋಡೋಣ ಅಂತ ಇದರಲ್ಲಿ ಹಾಕಿ ಬಿಟ್ಟಿರ್ತೀನಿ. ಇದು ಮಳ್ಳೆ ಗಿಡ. ಮಳ್ಳೆ ಹೂವು ಯಾಕೋ ಬಿಡ್ತಾ ಇಲ್ಲ, ಇಷ್ಟೇ ಗಿಡ ಇದಾಗಿರೋದು. ಅದನ್ನು ಕೂಡ ಸ್ವಲ್ಪ ಟ್ರಿಮ್ ಮಾಡಿದ್ದೆ. ಇವಾಗ ಒಂದೆರಡು ಮೊಗ್ಗು ಬಂದಿದ್ದಂಗಿದೆ. ಇನ್ನಿದಿಷ್ಟೇ ನಮ್ಮ ಟೆರೆಸ್ ಗಾರ್ಡನ್ನು. ಸ್ವಲ್ಪನೇ ಗಿಡಗಳು, ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ. ಅವಕಾಡೋ ಮಾತ್ರ ನೋಡೋಣ ಹೆಂಗೆ ಬರುತ್ತೆ ಅಂತ. ಒಟ್ನಾಗ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನೋಡಿ, ಚಿಗುರು ಬಂದಿದೆ ಅಂದಮೇಲೆ ಗ್ಯಾರಂಟಿ ಬರುತ್ತೆ ಗಿಡ. ಅದು ಚಿಗುರು ಎಲೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲ್ಲರು ಅದು ಗ್ರೀನ್ ಕಲರ್ ಆಗಿಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೋಡಿ, ಕಲ್ಲರ್ ಗ್ರೀನ್ ಕಲರ್ ಆಗಿಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಬರ್ತಾ ಇದೆ. ದೃಷ್ಟಿಗಿಷ್ಟಿ ಆಗಿಬಿಡುತ್ತೆ ನಂದೇನೇನೆ ಎಲ್ಲ ಗಿಡಗಳ ಮೇಲೆ. ದೃಷ್ಟಿ ಆಗೋದು ಬೇಡ, ಚೆನ್ನಾಗಿ ಬರಲಿ. ದೃಷ್ಟಿ ತೆಗೆದ್ಬಿಡ್ತೀನಿ ನನ್ನ ಗಿಡಕ್ಕೆ. ಈ ಮೊಳಕೆ, ಈ ಮೇಲ್ಗಡೆ ಎಷ್ಟು ಉದ್ದ ಬಂದಿದೆಯಲ್ಲ ಇದು ಕಡ್ಡಿ, ಅಷ್ಟೇ ಉದ್ದ ಮೊಳಕೆ ಒಳಗಡೆ ಹೋಗಿದೆ. ಬೇರು ಗೊತ್ತಾ, ಒಂದೇ ಬೇರು, ಉದ್ದಕ್ಕೊಂದು ಬೇರು ಹೋಗ್ಬಿಡುತ್ತೆ ಫಸ್ಟು, ಆಮೇಲೆ ಅದ್ರ ಸುತ್ತ ಬೇರು ಬರುತ್ತೆ. ಕರೆಕ್ಟಾಗಿ ಸೆಂಟ್ರಿಗೆ ಹೊಡ್ಕೊಂಡು ಒಂದು ಬೇರು ಬಂದಿರುತ್ತೆ. ಅದು ಕಾಯಿ ಏನಿರುತ್ತೆ ಅಲ್ಲ ಗುಂಡಿಗೆ, ಆ ಗುಂಡಿಗಿರೋ ಕಾಯಲ್ಲಿ ಉದ್ದಿಗೆ ಮೇಲಿಂದ ಕೆಳಗವರೆಗೂ ಒಂದೇ ಲೈನಾಗಿ ಒಂದು ಬೇರು ಮೇಲ್ಗಡೆ ಮೊಳಕೆ ಎಲ್ಲ ಸೇರಿ ಒಟ್ಟಿಗೆ ಬಂದಿರುತ್ತೆ. ಅಂದರೆ ಒಂದೇ ಉದ್ದಿಗಿರುತ್ತೆ. ನಾನು ಓಪನ್ ಮಾಡಿದಾಗ ಇದನ್ನು ಕೆದಕ್ಬಿಟ್ಟಾಗ ನೋಡಿದ್ದು ತೆಗೆದು, ಆವಾಗೇ ನೋಡಿದೆ ಎಷ್ಟು ಉದ್ದ ಒಳಗಡೆ ಬೇರು ಬಂದಿತ್ತು. ತಿರ್ಗಾ ವಾಪಸ್ ಹಾಗೆ ಇಟ್ಟೆ. ಅದಕ್ಕೆ ಬರುತ್ತೋ ಇಲ್ವೋ ಅಂತ ಭಯ ಬಿದ್ದಿದ್ದೆ ನಾನು. ಅನ್ಯಾಯವಾಗಿ ಕಿತ್ಬಿಟ್ನಲ್ಲ, ಇದೇನು ಬರುತ್ತಾ ಇಲ್ವಾ ಅಂತ ಅಂದ್ಕೊಂಡು ಇರಲಿ ಅಂದ್ಬಿಟ್ಟು ವಾಪಸ್ ಹಾಗೆ ಹಾಕಿ ಇಟ್ಟೆ. ಚೆನ್ನಾಗಿ ಬಂದಿದೆ, ಬರಲಿ ನೋಡೋಣ. ಆಮೇಲೆ ಆದರೆ ನರ್ಸರಿನಲ್ಲಿ ಯಾವುದಾದ್ರು ಗಿಡ ತೊಗೊಂಬರೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ತೊಗೊಂಬರ್ತೀನಿ ಇನ್ನು ಅಷ್ಟೇ. ಸರಿ ಆಯಿತು, ಬನ್ನಿ, ಟೈಮ್ ಆಯಿತು. ಇವಾಗ ತಿಂಡಿ ಮಾಡಬೇಕು. ಹೋಗ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡಿ ಏನಾದರೂ ತಿಂಡಿ. ಸರಿ ಆಯಿತು, ಬನ್ನಿ. ಇವತ್ತಿಂದು ನಮ್ಮ ಟೆರೆಸ್ ಗಾರ್ಡನ್ ಇಷ್ಟೇನೆ. ಇವಾಗ ತಿಂಡಿ ಮಾಡಬೇಕು, ಏನಾದರೂ ತಿಂಡಿ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಅದೇ ಹೇಳಿದ್ನಲ್ವಾ, ಅಮ್ಮ ಮಸಾಲೆ ಚಿತ್ರಾನ್ನ ಅಂತಾರೆ, ನನಗೆ ಟೊಮೆಟೊ ರೈಸ್ ಬಾತ್ ಮಾಡಬೇಕು ಅಂತ. ರೈಸ್ ಬಾತು ಚಟ್ನಿ ಅದನ್ನೇ ಮಾಡ್ತೀನಿ ಇವಾಗ. ರೈಸ್ ಬಾತು ಚಟ್ನಿನೇ ಮಾಡಿಬಿಟ್ಟು ತಿಂಡಿ ಮುಗಿಸ್ಕೊಂಡು ಆಮೇಲೆ ಇನ್ನೇನೇನಾಗುತ್ತೆ ನೋಡಿಕೊಂಡು. ಕೆಲಸಗಳೆಲ್ಲ ಮಾಡಿಲ್ಲ, ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ. ಬಟ್ಟೆಗಳು ಮಾತ್ರ ಒಗೆಯೋಕೆ ಹಾಕಿದ್ದೀನಿ. ಇವಾಗ ಬಟ್ಟೆಗಳನ್ನೆಲ್ಲ ಒಗೆದ್ಬಿಟ್ಟು ಆದಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು. ನಾಷ್ಟ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸಗಳು ಮಾಡ್ಕೊತೀನಿ. ಸಂಜೆ ಪೂಜೆ ಮಾಡ್ಕೊತೀನಿ. ಇನ್ನು ನಿನ್ನೆ ನಾನು ನಾಗರ ಪಂಚಮಿ, ಗಣೇಶ ಹಬ್ಬದಲ್ಲಿ ನಾಗರ ಪಂಚಮಿ ಮಾಡಿದ್ನಲ್ಲ, ಇಲ್ಲೇ ಇದೆ ನೋಡಿ ಅಶ್ವತ್ಥ ಕಟ್ಟೆ, ಕಾಣಿಸ್ತಾ ಇದೆಯಾ? ಲೈಟಿಂಗ್ ಹಾಕಿದ್ದಾರೆ. ಆ ಕಾರ್ ಹತ್ರ ಝೂಮ್ ಮಾಡ್ತೀನಿ ನೋಡಿ, ಅದೇ ಅಶ್ವತ್ಥ ಕಟ್ಟೆ. ಅಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ದು. ಇಲ್ಲಿ ಟಾರ್ಪಲ್ ಹಾಕಿದಾರಲ್ಲ, ಅಲ್ಲೇ ಗಣೇಶನ ಇಟ್ಟಿರೋದು. ಓಕೆ, ಇನ್ನು ಹೋಗಿ ನಾವು ತಿಂಡಿ ಕಡೆ ನೋಡೋಣ. ಇನ್ನೀಗ ನಾನು ರೈಸ್ ಬಾತ್ ಮಾಡೋದಕ್ಕೆ ಅಂತ ಇಷ್ಟು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇದೆ, ತರಕಾರಿ ಏನೂ ಇಲ್ಲ. ರೈಸ್ ಬಾತಿಗೆ ಏನು ತರಕಾರಿ ಹಾಕಲ್ಲ ಅಲ್ವಾ, ಹಾಗಾಗಿ ನಾನೇನು ತರಕಾರಿ ತೊಗೊಂಡಿಲ್ಲ. ಬಟಾಣಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ನಾನು ಹಾಕ್ತಾಯಿಲ್ಲ ಅಷ್ಟೇ. ಇಲ್ಲ ಏನೂ ತೊಗೊಂಬರ್ಬೇಕು, ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ತಾ ಇರೋದು ಇವತ್ತು. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನೋಡಿ. ಒಂದು 4 ಹುಳಿ ಟೊಮೆಟೊನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಆ ಥರ ಅಡ್ಡ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ನಾನು ತುರಿದು ಇಟ್ಕೊಂಡಿರೋದು. ಜೊತೆಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು. ಇನ್ನು ಇದಿಷ್ಟು ಸ್ಪೈಸಸ್ಸು ಒಗ್ಗರಣೆಗೆ. ಸ್ವಲ್ಪ ಮೆಣಸ್ಕಾಳು, ಲವಂಗ, 1-2 ಏಲಕ್ಕಿ, 1 ಪೀಸ್ ಚಕ್ಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಸೂರಿ ಮೇಥಿ ಮತ್ತು ಕಲ್ಲುವು, ಜೊತೆಲಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟೇ ಸ್ಪೈಸಸ್ಸು, ಇನ್ನು ನಾನು ಬೇರೆ ಏನೂ ಹಾಕ್ತಾಯಿಲ್ಲ. ಸೋಂಪು ಕಾಳೆಲ್ಲ ಏನೂ ಹಾಕ್ತಾಯಿಲ್ಲ. ಇನ್ನು ಇದಿಷ್ಟು ಸ್ಪೈಸಸ್ ಆಯಿತು. 1 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸ್ ಸಾಕಾಗುತ್ತೆ ತಿಂಡಿಗೆ.
ಹಂಗಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಇನ್ನು ಪುದೀನ ಸೊಪ್ಪಾಗಲಿ ಇದೆಲ್ಲ ನಾನೇನು ಹಾಕ್ತಾ ಇಲ್ಲ, ಇದಿಷ್ಟೇ ಐಟಮ್ಸು. ಇನ್ನೀಗ ಮಾಡೋದು ಹೆಂಗೆ ಅಂತ ನೋಡೋಣ. ಇನ್ನು ನಾನು ರೈಸ್ ಬಾತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಕಾದರೂ ಹಾಕ್ಕೋಬೋದು, ನಾನು ಹಾಕ್ಕೊತಾ ಇಲ್ಲ. ಇನ್ನು ಎಣ್ಣೆ ಕಾದ್ಮೇಲೆ ತೊಗೊಂಡಿರೋ ಎಲ್ಲ ಸ್ಪೈಸಸ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಅದರ ಫ್ಲೇವರ್ ಎಲ್ಲ ಬಿಡೋ ತನಕ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು 3 ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು. ಇನ್ನು ಈರುಳ್ಳಿನೂ ಫ್ರೈ ಆದಮೇಲೆ ನಾನು ತುರಿದಿಟ್ಕೊಂಡಿರೋ ಈ ಬೆಳ್ಳುಳ್ಳಿನೂ ಶುಂಠಿ 2 ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ಘಮ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಬಿಡೋ ತನಕ ಚೆನ್ನಾಗಿ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ. ಇನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಬೋದು ಈ ಟೈಮಲ್ಲಿ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು 1 ಗ್ಲಾಸು ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ತೊಳೆದು ಇಟ್ಕೊಂಡಿರೋ ಅಕ್ಕಿನ ಅಂದರೆ ನೀರು ತೆಗೆದ್ಬಿಟ್ಟು ನೆನೆಸಿಟ್ಟಿದ್ನಲ್ವ, ಅದನ್ನು ನೀರು ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರಬೇಕು. ಅದು ಕುದಿಯೋ ತನಕ ಬಿಟ್ಬಿಟ್ಟು ಆಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೆಗೆದ್ರೆ ರೈಸ್ ಬಾತ್ ಆಗಿಬಿಡುತ್ತೆ. ಅದು ಅಲ್ಲಿ ಮಾಡೋಕ್ಕೆ ಇಟ್ಬಿಟ್ಟು ನಾನು ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಚೆನೂ ಕೂಡ ಎಲ್ಲನೂ ಗುಡಿಸ್ಕೊಂಡೆ. ಕಸ ಎಲ್ಲ ಗುಡಿಸಾದ್ಮೇಲೆ ಇನ್ನು ಆಚೆ ಎಲ್ಲ ಮಾಪಲ್ಲೇ ಒರೆಸ್ಕೊಂಡೆ. ನೆನ್ನೆ ಎಲ್ಲ ನೀರಾಕಿ ತೊಳೆದಿದ್ರಿಂದ ಇವತ್ತೆಲ್ಲ ನಾನು ನೀರಾಕಿ ಎಲ್ಲ ತೊಳೆಯೋಕ್ಕೆ ಹೋಗಲಿಲ್ಲ, ಮಾಪಲ್ಲೇ ಒರೆಸ್ಕೊಂಡ್ಬಿಟ್ಟೆ. ಇನ್ನು ಎಲ್ಲ ಒರೆಸ್ಕೊಂಡಾದ್ಮೇಲೆ ಇನ್ನು ಬಾಗಿಲನ್ನೆಲ್ಲ ಅಂದರೆ ಹೊಸಲನ್ನೆಲ್ಲ ಒಂದು ಸತಿ ಬಟ್ಟೆನಲ್ಲಿ ಒರೆಸ್ಕೊಂಬಿಟ್ಟು ನೀರು ಬಟ್ಟೆನಲ್ಲಿ ಚೆನ್ನಾಗಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅರಿಶಿನ ಕುಂಕುಮ ಇಟ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿನೂ ಹಾಕ್ಕೊಂಡೆ. ಇನ್ನು ರಂಗೋಲಿನ ನನಗೆ ಶುಕ್ರವಾರ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಅಷ್ಟದಳ ಪದ್ಮ ರಂಗೋಲಿ. ಇವತ್ತು ಅದನ್ನೇ ಸ್ವಲ್ಪ ಡಿಸೈನಾಗಿ ಮಾಡಿಕೊಂಡೆ. ಮೊನ್ನೆ ನಾನು ಮೆಹಂದಿ ಹಾಕ್ಕೊಂಡಿದ್ನಲ್ವ ಕೈಗೆ, ಅದೇ ಡಿಸೈನ್ನೇ ಇವತ್ತು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಡಿಸೈನು. ಹಾಗಾಗಿ ಇನ್ನು ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ರಂಗೋಲಿ ಎಲ್ಲ ಹಾಕಿ ಆದಮೇಲೆ ತುಳಸಿ ಗಿಡದ ಹತ್ರ ಕೂಡ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಇನ್ನು ಮನೆ ಒಳಗಡೆ ಕಸ ಆವಾಗಲೇ ಗುಡಿಸಿದ್ನಲ್ಲ, ಇನ್ನು ಮನೆ ಒರೆಸಿರಲಿಲ್ಲ. ಫಸ್ಟು ನಾನು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಮನೆ ಒರೆಸ್ಕೊತೀನಿ. ಇನ್ನು ಮನೆಯೆಲ್ಲನೂ ಒರೆಸ್ಕೊಂಡೆ. ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ಬಟ್ಟೆ ಕೂಡ ಆಗಿತ್ತು ಒಗೆದು. ಹಾಗಾಗಿ ಫಸ್ಟು ತೊಗೊಂಡೋಗಿ ಬಟ್ಟೆಗಳನ್ನೂ ಒಣಗಾಕ್ಬಿಡೋಣ ಅಂತ ಎತ್ಕೊಂಬಂದೆ. ಯಾಕಂದರೆ ಈ ನಡುವೆ ಮಳೆ ಬೇರೆ ಅವಾಗವಾಗ ಬರ್ತಾನೆ ಇರುತ್ತೆ, ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಬಿಸಿಲು ಇದ್ದಾವಾಗಲೇ ಹಾಕ್ಬಿಡ್ಬೇಕು, ಬೇಗ ಒಣಕೊಂಬಿಡಲಿ ಅಂದ್ಬಿಟ್ಟು. ಇನ್ನು ನಮ್ಮಮ್ಮನೂ ಒಗೆದಾಕಬೇಕು ಅಂತಂದರು. ಅದಕ್ಕೆ ಫಸ್ಟು ನಮ್ಮ ಬಟ್ಟೆಗಳು ಒಣಕೊಂಬಿಟ್ರೆ ಆಮೇಲೆ ಅವ್ರದ್ದು ಹಾಕ್ಬೋದು. ಇಲ್ಲ ಇಬ್ಬರು ಒಟ್ಟೊಟ್ಟಿಗೆ ಹಾಕ್ತೀವಿ ಅಂದರೆ ಜಾಗ ಸಾಕಾಗಲ್ಲ. ಹಾಗಾಗಿ ಇನ್ನು ನಾನು ಕೂಡ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಅಷ್ಟೊತ್ತಿಗಾಗಲೇ ತಿಂಡಿ ರೆಡಿ ಇತ್ತು ಅಲ್ವಾ. ಹೆಂಗಾಗಿದೆ ನೋಡಿರಲಿಲ್ಲ ನಾನು ಇನ್ನೂ ಓಪನ್ ಮಾಡಿ. ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿದೆ. ನಿಜವಾಗ್ಲೂ ಸಖತ್ತಾಗಿತ್ತು, ಟೇಸ್ಟು ಕೂಡ ಸಖತ್ತಾಗಿತ್ತು. ಏನು ಇದಕ್ಕೆ ತರಕಾರಿ ಹಾಕಿದರೆ ಪಲಾವ್ ಆಗಿರೋದು, ಇನ್ನೇನಾದರೂ ಏನೋ ಮಶ್ರೂಮ್ ಹಾಕಿದರೆ ಮಶ್ರೂಮ್ ಬಿರಿಯಾನಿ ಆಗಿರೋದು, ಏನು ಬೇಕಾದ್ರೂ ಆಗಿರೋದು. ಪ್ಲೈನಾಗಿ ನಾನು ರೈಸ್ ಬಾತ್ ಅಂತ ಮಾಡ್ಕೊಂಡಿದ್ದಷ್ಟೇ. ಇದನ್ನು ಟೊಮೆಟೊ ರೈಸು ಅಂತಲೂ ಅನ್ಬೋದು. ಬಟಾಣಿ ಏನಾದರೂ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಇವತ್ತು ಅದೇನು ಇಲ್ಲದೆ ಮಾಡಿರೋದು ರೈಸ್ ಬಾತು.
ಚಟ್ನಿ ಜೊತೆ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಕಾಂಬಿನೇಷನ್ನು. ಇನ್ನು ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ಇನ್ನು ಮಾಡಿಟ್ಟಿದ್ದ ಅಡುಗೆ ಪಾತ್ರೆಗಳೆಲ್ಲ ಇದ್ವಲ್ಲ ಎಲ್ಲ ತೊಳೆದ್ಬಿಡೋಣ, ಹಂಗೆ ಇಟ್ಕೊಂಡ್ಬಿಟ್ರೆ ಸಂಜೆಗೆ ಲೇಟ್ ಆಗಿಬಿಡುತ್ತೆ ನನಗೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲನೂ ತೊಳ್ಕೊಂಬಿಟ್ಟೆ. ಇನ್ನು ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ನನಗೆ ಅಂಗಡಿಯಿಂದನೂ ಫೋನ್ ಮಾಡಿದ್ರು ಸೀರೆ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ. ಇನ್ನು ಸೀರೆ ಅದು ಕುಚ್ಚಾಕೋದಕ್ಕೆ ಅಂತ ಕೂತ್ಕೊಂಡ್ರೆ ನನಗೆ ಒಂದು 3 ಅವರು ಅದೇ ಟೈಮ್ ಆಗಿಬಿಡುತ್ತೆ. ಇನ್ನು ಮತ್ತೆ ಸಂಜೆಗೆ ನಾನು ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೇ ಅವಾಗಿಂದ ಕೆಲಸಗಳನ್ನ ಮುಗಿಸ್ಕೊಂಬಿಟ್ಟೆ. ಇನ್ನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಸೀರೆನೂ ತೊಗೊಂಡು ಬಂದುಬಿಟ್ಟು ಇನ್ನು ಕುಚ್ಚಾಕೋಣ ಅಂತ ಕೂತ್ಕೊಂಡೆ. ಕುಚ್ಚಾಕೋದಕ್ಕೆ ಕೂತ್ಕೊಂಡಾಗ ಇನ್ನು ನಾನು ಟಿ ವಿ ನೋಡಿಕೊಂಡೆ ಕೆಲಸ ಮಾಡೋದಲ್ವಾ. ಇನ್ನಿವತ್ತು ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಸಾಂಗ್ಸ್ಗಳಾಗಲಿ ನೋಡೋದು ಬೇಡ ಅಂದ್ಬಿಟ್ಟು ಯಾವ್ದಾದ್ರು ಮೂವಿ ನೋಡೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ಯಾಕೋ ತುಂಬ ದಿನ ಆದಮೇಲೆ ಪುನೀತ್ ರಾಜ್ಕುಮಾರ್ ಮೂವಿ ನೋಡಬೇಕು ಅಂತ ಅನ್ನಿಸ್ತು. ಹಂಗಾಗಿ ಅಮೆಝಾನಲ್ಲಿ ನೋಡ್ತಾ ಇದ್ದಾಗ ಯುವರತ್ನ ಫಿಲಿಮ್ ಬಂತು. ಸರಿ ಇದನ್ನೇ ನೋಡೋಣ, ತುಂಬ ದಿನ ಆಗೋಯ್ತಲ್ಲ ನೋಡಿ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನನಗಂತೂ ಪುನೀತ್ ರಾಜ್ಕುಮಾರ್ ಫಿಲಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಹಾಗಾಗಿ ನೋಡ್ತಾ ಇರ್ತೀನಿ. ಅದು ಏನೋ ಇತ್ತೀಚೆಗೆ ನೋಡೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಅವರು ಇಲ್ವಲ್ಲ, ಇದ್ದಾಗ ಒಂಥರ ಚೆನ್ನಾಗಿತ್ತು. ಹೋದ್ಮೇಲೆ ಯಾಕೋ ನೋಡಿದಾಗೆಲ್ಲ ಅದೊಂಥರ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ, ಕಳ್ಕೊಂಡಿದ್ದೀವಿ ಅನ್ನೋ ಫೀಲ್ ಕಾಡ್ತಾ ಇರುತ್ತೆ. ನಿಜವಾಗ್ಲೂ ಅದು ಯಾರು ಹೋಗಿದ್ರು ಹಂಗೆ ಅನ್ನಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಇವ್ರು ಅಷ್ಟು ಬೇಗ ಹೋಗ್ಬಿಟ್ಟಿದ್ದು ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಅದಕ್ಕೆ ನಾನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ, ನೋಡಿದ್ರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಇವತ್ತು ಯಾಕೋ ನೋಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನೋಡ್ತಾ ಇದ್ದೆ. ನೋಡಿ ಅದನ್ನೇ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ, ಯುವರತ್ನ ಮೂವಿ. ಸ್ವಲ್ಪ ಅಂದರೆ ಈ ಮೂವಿ ನೋಡೋ ಜೋಶಲ್ಲಿ ನನಗೆ ಮೂವಿ ನೋಡಿ ಮುಗಿಸೋಷ್ಟೊತ್ತಿಗೆ ನನ್ನ ಕೆಲಸ ಕೂಡ ಮುಗಿದೋಗಿತ್ತು. ಕರೆಕ್ಟಾಗಿ ಫಿಲಮು ಸ್ಟಾರ್ಟ್ ಆದಾಗ ನಾನು ಸ್ಟಾರ್ಟ್ ಮಾಡಿದ ಕೆಲಸನ ಫಿಲಮ್ ಮುಗಿಯೋಷ್ಟೊತ್ತಿಗೆ ನನ್ನ ಕೆಲಸನೂ ಮುಗ್ದಿತ್ತು. ಸ್ಯಾರಿ ಕುಚ್ಚಾಕಿ ಮುಗಿಸಿದ್ದೆ. ಇನ್ನು ಕುಚ್ಚೆಲ್ಲ ಹಾಕಿ ಮುಗಿಸಿದ್ಮೇಲೆ ಅದನ್ನು ಕೂಡ ಏನು ಎಲ್ಲ ಮಡಚಿ ಎತ್ತಿಟ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಕೂಡ ಬಂದುಬಿಟ್ಟೆ. ಇನ್ನು ಆಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಬೇಕಲ್ವ ಅಂದ್ಬಿಟ್ಟು ಇನ್ನು ಸೀರೆನೆಲ್ಲ ತೊಗೊಂಡೋಗಿ ಕೊಟ್ಟು ಬಂದಾದಮೇಲೆ ಇನ್ನು ಮತ್ತೆ ನಾನು ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೀನ್ ಅಂದರೆ ಬೆಳಗ್ಗೆ ಎಲ್ಲ ಮಾಡಿದ್ದೆ, ಇವಾಗ ಇನ್ನೇನು ಇರಲಿಲ್ಲ, ಕಸ ಗುಡಿಸ್ಕೊಬೇಕಾಗಿತ್ತು ಅಷ್ಟೇನೆ. ಇನ್ನು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಸ್ನಾನಕ್ಕೆಲ್ಲ ನೀರು ಇಟ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಕೂಡ ಆದೆ. ಇನ್ನು ನಾನು ರೆಡಿಯಾಗಿ ಆದಮೇಲೆ ಇನ್ನು ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ ಪ್ರಸಾದನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಲಕ್ಕಿನ ನೆನೆಸಿಟ್ಟಿದ್ದೆ. ಒಂದು 5 ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ಆಗುತ್ತೆ, ಇಲ್ಲಾಂದರೆ ಅವಲಕ್ಕಿ ಗಟ್ಟಿಯಾಗಿ ಹಂಗೆ ಇರುತ್ತೆ. ನಾನು ಗಟ್ಟಿ ಅವಲಕ್ಕಿನೇ ಜಾಸ್ತಿ ಯೂಸ್ ಮಾಡೋದು, ಪೇಪರ್ ಅವಲಕ್ಕಿ ಎಲ್ಲ ತರಲ್ಲ. ಪೇಪರ್ ಅವಲಕ್ಕಿ ಆದರೆ ನೆನೆಸೋ ಅವಶ್ಯಕತೆ ಇಲ್ಲ, ಹಂಗೆ 5 ನಿಮಿಷ ತೊಳೆದಿದ ತಕ್ಷಣ ಹಂಗೆ ಮಾಡ್ಕೊಂಬಿಡ್ಬೋದು. ಆದರೆ ಗಟ್ಟಿ ಅವಲಕ್ಕಿನ ಸ್ವಲ್ಪ ನೆನೆಸಿಡ್ಬೇಕಾಗತ್ತೆ. ಇನ್ನು ಅವಲಕ್ಕಿನ ನೆನೆಸಿಟ್ಟಿದ್ನಲ್ವ ಅದನ್ನ ನೀರೆಲ್ಲ ತೆಗೆದುಬಿಟ್ಟು ಒಂದು 2 ಬಾಳೆಹಣ್ಣಿತ್ತು, ಆ 2 ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಚಿಕ್ಕ ಪೀಸ್ ಕಾಯಿ ತುರಿನ ತುರಿದು ಇಟ್ಕೊಂಡೆ. ತುರಿದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ ಇದ್ರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಇಷ್ಟೇ ಹಾಕಿದ್ದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ನೈವೇದ್ಯನೂ ರೆಡಿ ಮಾಡಿ ಇಟ್ಟ ಮೇಲೆ ಇನ್ನು ನಾನು ದೇವ್ರ ಹತ್ರನೂ ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಧೂಳೆಲ್ಲ ಒರೆಸ್ಕೊಂಡು ಹೊಸ ಹೂವು ಹಾಕ್ಬಿಟ್ಟು ಇನ್ನೇನು ಪೂಜೆ ಸಾಮಾನೆಲ್ಲ ತೊಳೆಯೋದೇನು ಇರಲಿಲ್ಲ, ಯಾಕಂದರೆ ಸೋಮವಾರ ಅಲ್ಲ ಮಂಗಳವಾರ ಅಲ್ವಾ ತೊಳೆದಿದ್ದು ಹಬ್ಬಕ್ಕೆ. ಹಂಗಾಗಿ ಇವತ್ತೇನು ನಾನು ಏನು ತೆಗೆದು ತೊಳೆಯೋದು ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಧೂಳೆಲ್ಲ ತಕ್ಕೊಂಡು ಹೂವುಗಳೆಲ್ಲ ಬೇರೆ ಹಾಕ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ.
ಇನ್ನು ಇವತ್ತಿನ ನಮ್ಮ ಮನೆ ಪೂಜೆ ಹಿಂಗಾಗಿದೆ. ಇನ್ನು ಇವತ್ತು ಗಣೇಶ ಕೂಡ ತೆಗಿತಾ ಇದ್ದಾರೆ, ಹಾಗಾಗಿ ಟಮಟೆ ಬಡಿತಾ ಇದ್ರು. ಫುಲ್ ಜೋರಾಗಿ ಡ್ರಮ್ಸ್ ಹಾಕ್ಕೊಂಡು ಹೊಡಿತಾ ಇದ್ರು, ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇನ್ನು ರಾತ್ರಿಗೆ ದೇವ್ರನ್ನ ತೆಗಿತಾರೆ, ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಿದೆ ಅಂತ ನಾನು ಪೂರ್ತಿಯಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ತನಕ ಯಾರೆಲ್ಲ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಹಳೆ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.